ಒಂದು ವೇಳೆ ನಿಮ್ಮ ಹತ್ತಿರ ಜಾಸ್ತಿ ಹಣ ಇಲ್ಲ ಅಂದರೆ ನಾನು ಗ್ಯಾರಂಟಿಯಿಂದ ಹೇಳ್ಬೋದು ನೀವು ತುಂಬಾನೇ ಸ್ಮಾರ್ಟ್ ಇದ್ದೀರಾ ಅಂತ, ಅಂದರೆ ನೀವು ತುಂಬಾನೇ ಬುದ್ಧಿವಂತ ಇದ್ದೀರಾ ಅಂತ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಕೆಲವು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳು ದುಬಾರಿ ಕಾರುಗಳನ್ನು ಓಡಿಸ್ತಿರುವುದು, ಫಾರಿನ್ ಟ್ರಿಪ್ಗೆ ಹೋಗುತ್ತಿರುವುದನ್ನು ನೋಡಿದಾಗ ನಮಗೆ ಈ ಪ್ರಪಂಚ ಅನ್ಯಾಯದ ಪ್ರಪಂಚ ಅಂತ ಅನ್ಸುತ್ತೆ. ಬಹಳಷ್ಟು ಇನ್ಫ್ಲೂಯೆನ್ಸರ್ಗಳು ತಮ್ಮ ಡಂಬ್ ಆಕ್ಷನ್ಗಳ ಕಾರಣದಿಂದಲೇ ಫೇಮಸ್ ಇದ್ದಾರೆ. ಅವರ ತಿಂಗಳ ಆದಾಯ ಒಬ್ಬ ಗ್ರಾಜ್ಯುಯೇಟ್ ಅಥವಾ PhD ಕಂಪ್ಲೀಟ್ ಮಾಡಿರುವ ವ್ಯಕ್ತಿಯ ವಾರ್ಷಿಕ ಆದಾಯಕ್ಕಿಂತಲೂ ಹೆಚ್ಚಿರುತ್ತೆ. ಡೈಜೆಸ್ಟ್ ಆಗದೆ ಇರುವ ವಿಷಯ ಏನಂದ್ರೆ, ನಾವು ಇಷ್ಟು ವಿದ್ಯಾವಂತರಾಗಿದ್ರು ಕೇವಲ 40,000 to 50,000 ಸಂಬಳಕ್ಕೆ ಕೆಲಸ ಮಾಡ್ತೀವಿ, ಮತ್ತು ಇನ್ ಕೆಲವರಿಗೆ ಆ ಕೆಲಸನೂ ಸಿಗ್ತಿರಲ್ಲ. ಆದ್ರೆ ಈ ಜನರು ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಗಳಿಸ್ತಾರೆ. ಈಗ ಪ್ರಶ್ನೆ ಏನಪ್ಪಾ ಅಂದ್ರೆ, ನೀವು ಅವ್ರಿಗಿಂತ ಹೆಚ್ಚು ಓದಿಯೂ ಸಹ ಅವ್ರಿಗಿಂತ ಬುದ್ಧಿವಂತಿಕೆ ಇದ್ರೂ ಕೂಡ ನೀವು ಇನ್ನೂ ಯಾಕೆ ಬಡವರಾಗಿದ್ದೀರಾ? ಇದರ ಹಿಂದೆ ಒಂದು ವಿಚಿತ್ರ ಕಾರಣ ಇದೆ. ಅದೇನಂದ್ರೆ, ನೀವು ಅವ್ರಿಗಿಂತ ತುಂಬಾ ಬುದ್ಧಿ ಓಡಿಸ್ತೀರಾ. ಅದೇ ಕಾರಣಕ್ಕೆ ನೀವು ಅವ್ರಿಗಿಂತ ಹಿಂದೆ ಇದ್ದೀರಾ. ಹೌದು, ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಪುಸ್ತಕದಲ್ಲಿ ಒಂದು ಕೋಟ್ ಇದೆ, A students work for C students and B students work for the government. ಅಂದ್ರೆ ಓದೋದ್ರಲ್ಲಿ ಯಾರು ತುಂಬಾ ಚೆನ್ನಾಗಿರ್ತಾರಲ್ಲ ಅಂತ ವಿದ್ಯಾರ್ಥಿಗಳು ಮುಂದೆ ಹೋಗಿ ಬ್ಯಾಕ್ ಬೆಂಚರ್ಸ್ ಗಳಿಗಾಗಿ ಕೆಲಸ ಮಾಡ್ತಾರೆ, ಮತ್ತು B ಗ್ರೇಡ್ ವಿದ್ಯಾರ್ಥಿಗಳು ಮಧ್ಯಮ ವರ್ಗದವರಂತೆ ಯಾವಾಗಲೂ ಗವರ್ಮೆಂಟ್ ಕೆಲಸಕ್ಕಾಗಿ ಬಡದಾಡ್ತಿರ್ತಾರೆ. ಕಡಿಮೆ IQ ಇರುವ ವ್ಯಕ್ತಿ ಹೆಚ್ಚು ಯೋಚನೆ ಮಾಡಲ್ಲ. ಅವನಿಗೆ ಒಂದು ಐಡಿಯಾ ಬಂದ ತಕ್ಷಣನೇ ಅವನು ಅದರ ಮೇಲೆ ಕೆಲಸ ಆರಂಭಿಸ್ತಾನೆ. ಮತ್ತು ಯಾರು ತಮ್ಮನ್ನ ತುಂಬಾ ಇಂಟೆಲಿಜೆಂಟ್ ಅನ್ಕೋತಿರ್ತಾರಲ್ಲ ಅಂತವರು ತಮ್ಮ ಜಾಸ್ತಿ ಟೈಮ್ನ ಮಾರ್ಕೆಟ್ ರಿಸರ್ಚ್, ಅನಾಲಿಸಿಸ್, ಪ್ಯಾರಾಲಿಸಿಸ್ ಅಂತ ಅನಾವಶ್ಯಕ ಚರ್ಚೆಗಳಲ್ಲೇ ತಮ್ಮ ಟೈಮ್ನ ವೇಸ್ಟ್ ಮಾಡಿಬಿಡ್ತಾರೆ. ಮತ್ತು ಅವರು ಏನು ಆಕ್ಷನ್ನೇ ತಗೊಳ್ಳಲ್ಲ, ತಮ್ಮ ಐಡಿಯಾ ಮೇಲೆ ಕೆಲಸನೇ ಸ್ಟಾರ್ಟ್ ಮಾಡಲ್ಲ. ಇಂಡಿಯಾದಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿದ ವಿದ್ಯಾರ್ಥಿಗಳು ಮನೆಯಲ್ಲೇ ಏನು ಕೆಲಸ ಇಲ್ಲದೆ ಖಾಲಿ ಕೂತಿರೋರು ತುಂಬಾ ನೋಡಕ್ ಸಿಗ್ತಾರೆ. ಆದ್ರೆ SSLC ಫೇಲ್ ಆಗಿರೋವನು ಖಾಲಿ ಸಿಗಲ್ಲ. ಯಾಕಂದ್ರೆ ತುಂಬಾ ಓದಿ ಕಾಲೇಜ್ನಿಂದ ಪದವಿ ಪಡೆದ ವಿದ್ಯಾರ್ಥಿ ರಸ್ತೆ ಬದಿಯಲ್ಲಿ ಚಹಾ ಮಾರುವುದಕ್ಕೆ ರೆಡಿ ಇರಲ್ಲ. ಆದ್ರೆ 10ನೇ ತರಗತಿ ಫೇಲ್ ಆದವನು ಖಂಡಿತ ಮಾರ್ತಾನೆ. ಯಾಕಂದ್ರೆ ಅವನು ಡಂಬ್ ಅಂತ ಕಾಣಿಸಿದ್ರು ಅವನಿಗೆ ಏನು ವ್ಯತ್ಯಾಸ ಆಗಲ್ಲ. ನೀವು IIT, IIM ಅಥವಾ ಯಾವುದೇ ಉತ್ತಮ ಖಾಸಗಿ ಕಾಲೇಜ್ನಲ್ಲಿ ಓದಿದ್ರೆ ನೀವು ಯಾವ ಸಣ್ಣ ಕೆಲಸನೂ ಮಾಡಕ್ ರೆಡಿ ಇರಲ್ಲ. ನಿಮ್ಮ ಕನಸು ಡೈರೆಕ್ಟ್ಲಿ CEO ಅಥವಾ ಮ್ಯಾನೇಜರ್ ಆಗೋದೇ ಇರುತ್ತೆ. ಆದ್ರೆ ಸತ್ಯ ಏನಂದ್ರೆ, ಯಾರು ತುಂಬಾ ವಿದ್ಯಾವಂತರು ಇರ್ತಾರಲ್ಲ ಅವರು ಯಾವಾಗಲೂ ಒಂದು ಸೇಫ್ ಹಾದಿ ಚೂಸ್ ಮಾಡುವುದಕ್ಕೆ ನೋಡ್ತಿರ್ತಾರೆ. ಅಂದ್ರೆ ಒಂದು ಕಂಫರ್ಟೇಬಲ್ ಸ್ಯಾಲ್ರಿ ಬಂದ್ರೆ ಸಾಕಪ್ಪ ಅಂತ ಅನ್ಕೋತಿರ್ತಾರೆ. ಮತ್ತು ಇನ್ನೊಂದ್ ಕಡೆ ಕಡಿಮೆ ಓದಿರುವವರು ಯಾವಾಗಲೂ ಅಪಾರ್ಚುನಿಟೀಸ್ ಹುಡುಕ್ತಿರ್ತಾರೆ. ನಾನು ಇನ್ನೂ ಏನ್ ಮಾಡಿದ್ರೆ ಹಣ ಹೆಚ್ಚು ಸಂಪಾದಿಸಬಹುದು ಅಂತ ಅಪಾರ್ಚುನಿಟೀಸ್ ನೋಡ್ತಿರ್ತಾರೆ. ನೋಡಿ ಬಾಸ್, ಹಣಕ್ಕೆ ನಿಮ್ಮ ಡಿಗ್ರಿಯ ಜೊತೆ ಯಾವುದೇ ಸಂಬಂಧ ಇಲ್ಲ, ಮತ್ತು ನಿಮ್ಮ ಇಂಟೆಲಿಜೆನ್ಸ್ ಮತ್ತು ಸ್ಮಾರ್ಟ್ನೆಸ್ ಜೊತೆನೂ ಯಾವುದೇ ಸಂಬಂಧ ಇಲ್ಲ. ನಿಮ್ಮಲ್ಲಿ ಏನಾದರೂ ದೊಡ್ಡದು ಮಾಡಬೇಕು ಅನ್ನೋ ಛಲ ಇದ್ರೆ ನೀವು ವಿದ್ಯಾವಂತರನ್ನ ಬಾಡಿಗೆಗೆ ತಗೋಬಹುದು. ಹಾಗಾದ್ರೆ ಪ್ರಶ್ನೆ ಏನಂದ್ರೆ, ಹಣ ಸಂಪಾದಿಸುವುದಕ್ಕೆ ಡಿಗ್ರಿ ಮತ್ತು ಇಂಟೆಲಿಜೆನ್ಸ್ ನಿಜವಾಗಿಯೂ ಕೆಲಸಕ್ಕೆ ಬರಲ್ವಾ, ಅಥವಾ ಇದು ಕೇವಲ ಲಕ್ ಫ್ಯಾಕ್ಟರ್ ಅಷ್ಟೇನಾ ಅಂತ ಇವತ್ತು 5 ರೀಸನ್ಸ್ ಗಳಲ್ಲಿ ಬ್ರೇಕ್ ಡೌನ್ ಮಾಡೋಣ. ರೀಸನ್ ನಂಬರ್ 1, ದೇ ಆರ್ ನಾಟ್ ಅಫ್ರೇಡ್ ಆಫ್ ಲುಕಿಂಗ್ ಸ್ಟುಪಿಡ್. ಕರ್ನಾಟಕದ ಪ್ರಸಿದ್ಧ ಇನ್ಫ್ಲೂಯೆನ್ಸರ್ ಡ್ರೋನ್ ಪ್ರತಾಪ್, ಇವರಿಗೆ ಇನ್ಫ್ಲೂಯೆನ್ಸರ್ ಅನ್ಬೇಕೋ ಅಥವಾ ಸೈಂಟಿಸ್ಟ್ ಅನ್ಬೇಕೋ ಅಂತ ನನಗಂತೂ ಗೊತ್ತಿಲ್ಲ, ಬಟ್ ಇವಾಗ ಇನ್ಫ್ಲೂಯೆನ್ಸರ್ ಅಂತ ಅನ್ಕೊಳ್ಳೋಣ. ಇವರ ಡ್ರೋನ್ ಇನ್ವೆನ್ಷನ್ ಬಗ್ಗೆ ಹೇಳಿದ ಫೇಕ್ ಮಾತುಗಳು, ಇವರ ಸಾಧನೆಗಳು ಫೇಕ್ ಅಂತ ಉಂಟಾದ ವಿವಾದಗಳಿಂದಲೇ ಅವರು ಮೊದಲು ವೈರಲ್ ಆಗಿದ್ರು. ಮತ್ತು ಆಮೇಲೆ ಬಿಗ್ ಬಾಸ್ ಸೀಸನ್ 11 ಮೂಲಕ ಅವರ ಪಾಪ್ಯುಲಾರಿಟಿ ಮತ್ತಷ್ಟು ಹೆಚ್ಚಾಯ್ತು. ಬಟ್ ಮುಂಚೆ ಅವನು ಆಡಿದ ಸುಳ್ಳು ಮಾತುಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಟ್ರಾಲ್ ಮಾಡ್ತಿದ್ರು. ಟ್ರಾಲ್ ಮೂಲಕನೇ ಅವನು ತುಂಬಾ ಪಾಪ್ಯುಲರ್ ಆದ, ಮತ್ತು ಅದರ ಮೂಲಕನೇ ಅವನು ಇನ್ನಷ್ಟು ಹಣ ಸಂಪಾದಿಸ್ತಿದ್ದಾನೆ. ಈಗ ಅವನು ಇಂಟರ್ನ್ಯಾಷನಲ್ ಟ್ರಿಪ್ ಗಳಿಗೂ ಹೋಗ್ತಾನೆ. ನೋಡಿ, ಕೆಲವರು ಎಂತ ಡಮ್ ಬೆಸ್ಟ್ ಕೆಲಸ ಮಾಡ್ತಿರ್ತಾರಂದ್ರೆ, ಬೇಡ ಅಂದ್ರು ನಮ್ಮ ಅಟೆನ್ಷನ್ ಅವ್ರ ಕಡೆನೆ ಹೋಗುತ್ತೆ, ಮತ್ತು ಅದೇ ಅಟೆನ್ಷನ್ ಅವ್ರಿಗೆ ಮುಂದೆ ಹೆಚ್ಚು ಹಣ ಸಂಪಾದಿಸುವ ಸಾಧನವಾಗುತ್ತೆ. ಯಾಕಂದ್ರೆ ಅವರು ಎಷ್ಟು ಹೆಚ್ಚು ಅಟೆನ್ಷನ್ ಪಡಿತಾರೋ ಅಷ್ಟೇ ಹೆಚ್ಚು ಬ್ರ್ಯಾಂಡ್ ಕೊಲಾಬರೇಷನ್ ಗಳು ಸಿಗ್ತವೆ, ಮತ್ತು ಅದರಿಂದ ಕಂಪ್ನಿಗಳು ಅವರಿಗೆ ಹಣ ಕೊಡ್ತವೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಅವರು ತಮ್ಮ ಬ್ರ್ಯಾಂಡ್ ಇಮೇಜ್ ನಿರ್ಮಿಸಿ ತಮ್ಮದೇ ಪ್ರಾಡಕ್ಟ್ ಗಳ ಮಾರ್ಕೆಟಿಂಗ್ ಮಾಡಿ ಜನರ ಗಮನ ಸೆಳೀತಾರೆ. ರೀಸನ್ ನಂಬರ್ 2, ದೇ ಆರ್ ನಾಟ್ ಅಫ್ರೇಡ್ ಟು ಟೇಕ್ ರಿಸ್ಕ್. ಸತೀಶ್ ಕ್ಯಾಡಾಬಾಂಬ್ಸ್, ಇವ್ರಿಗೆ ಡಾಗ್ ಸತೀಶ್ ಅಂತಾನು ಕರೀತಾರೆ. ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ, ಇವರ ರೀಲ್ಸ್ ನ ನೀವು ತುಂಬಾ ಸಲ ನೋಡೇ ಇರ್ತೀರಾ. ಇವರ ಸ್ಟ್ರಾಟಜಿ ಏನ್ ಗೊತ್ತಾ? ಸುಮ್ನೆ ಬಿಲ್ಡಪ್ ಕೊಟ್ಟು ದೊಡ್ಡ ದೊಡ್ಡ ಮಾತುಗಳನ್ನ ಹೇಳಿ ಜನರ ಅಟೆನ್ಷನ್ ತಗೊಳ್ಳೋದು. ಇವರು ಬೇಕು ಅಂತಾನೆ ತಮ್ಮನ್ನ ತಾವೇ ಅಸಹ್ಯ ಮಾಡ್ಕೋತಾರೆ. ಅದಕ್ಕೋಸ್ಕರ ನಾನು ಯಾರನ್ನೂ ಮದುವೆ ಆಗಲ್ಲ ಸರ್. ನನಗೆ ದೊಡ್ಡ ದೊಡ್ಡ ಹೀರೋಯಿನ್ಗಳೇ ಪ್ರಪೋಸ್ ಮಾಡಿದ್ದಾರೆ, ಬಿಗ್ ಬಾಸ್ ಅಲ್ಲೂ ಹೆಸರು ಹೇಳಲ್ಲ ಅವರು ಪ್ರಪೋಸ್ ಮಾಡಿದ್ದಾರೆ.
ಬಿಕಾಸ್ ಅವ್ರಿಗೆ ಗೊತ್ತು ಜನ ಟ್ರಾಲ್ ಮಾಡಿದ್ರೆ ಜನನೇ ಶೇರ್ ಕೂಡ ಮಾಡ್ತಾರೆ ಅಂತ, ಮತ್ತು ನನ್ನನ್ನ ಪುಕ್ಸಟ್ಟೆ ವೈರಲ್ ಮಾಡ್ತಾರೆ ಅಂತ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಇದರಿಂದ ನಮಗೇನ್ ಅರ್ಥ ಆಗುತ್ತೆ ಅಂದ್ರೆ ಇವರು ಮೂರ್ಖರಂತೆ ಕಾಣಿಸಿ ಲಕ್ಷಾಂತರ ಹಣ ಗಳಿಸ್ತಾರೆ, ಬಟ್ ನಾವು ಇವ್ರ ತರ ರಿಸ್ಕ್ ತಗೊಳ್ಳಲ್ಲ. ಇದೇ ಬಿಗ್ಗೆಸ್ಟ್ ಡಿಫರೆನ್ಸ್. ರೀಸನ್ ನಂಬರ್ 3, ಡನ್ನಿಂಗ್ ಕ್ರೂಗರ್ ಇಫೆಕ್ಟ್. ಕೆಲವು ರಾಜಕಾರಣಿಗಳು ದೇಶವನ್ನು ನಡೆಸುವುದಕ್ಕೆ ನನ್ನಷ್ಟು ಚೆನ್ನಾಗಿ ಯಾರಿಗೂ ಬರಲ್ಲ ಅಂತ ಅನ್ಕೋತಾರೆ, ತಾವೇ ಆ ಹುದ್ದೆಗೆ ಅರ್ಹರು ಅಂತ ಅನ್ಕೋತಾರೆ. ಆದ್ರೆ ಕೆಲವು ರಿಸರ್ಚ್ ಪ್ರಕಾರ ಕೇವಲ 45% ಜನ ಮಾತ್ರ ಈ ಪಾಲಿಟಿಕ್ಸ್ ಜನರನ್ನ ನಂಬ್ತಾರೆ, ಮತ್ತು ಉಳಿದ 55% ಜನ ಪಾಲಿಟಿಕ್ಸ್ ಜನ ತುಂಬಾ ಮೂರ್ಖರು ಅಂತ ಹೇಳ್ತಾರೆ, ತುಂಬಾ ಸೆಲ್ಫಿಶ್ ಅಂತ ಹೇಳ್ತಾರೆ. ಬಟ್ ಈ ರಾಜಕಾರಣಿಗಳು ತಮ್ಗಿಂತ ಉತ್ತಮ ಯಾರು ಇಲ್ಲ ಅಂತ ಭಾವಿಸ್ತಾರೆ, ಮತ್ತು ಇದೇ ಓವರ್ ಕಾನ್ಫಿಡೆನ್ಸ್ ಹಲವಾರು ಬಾರಿ ಅವರಿಗೆ ಲಕ್ ಫ್ಯಾಕ್ಟರ್ ಆಗಿ ಕೆಲಸ ಮಾಡುತ್ತೆ. ಈ ಓವರ್ ಕಾನ್ಫಿಡೆನ್ಸ್ ಇಂದ ಅವರು ತುಂಬಾ ಹೆಚ್ಚು ಆಕ್ಷನ್ ತಗೋತಾರೆ ಮತ್ತು ಬೇರೆಯವರನ್ನ ತಮ್ಗೆ ವೋಟ್ ಹಾಕುವುದಕ್ಕೆ ಕನ್ವಿನ್ಸ್ ಮಾಡ್ತಾರೆ. ಇದರಿಂದ ಅವರು ಚೆನ್ನಾಗಿ ಹಣ ಸಂಪಾದಿಸ್ತಾರೆ. ರೀಸನ್ ನಂಬರ್ 4, ಮಿಡಲ್ ಕ್ಲಾಸ್ ಮೆಂಟಾಲಿಟಿ. ಭಾರತದಲ್ಲಿ ಸುಮಾರು 7 ಕೋಟಿ ಜನ ಪ್ರತಿ ವರ್ಷ ಗವರ್ಮೆಂಟ್ ಜಾಬ್ಗಾಗಿ ತಯಾರಿ ಮಾಡ್ತಾರೆ. ಇನ್ನೊಂದ್ ಕಡೆ ಒಬ್ಬ ಸಾಮಾನ್ಯ ಹುಡುಗಿ ತುಳು ಭಾಷೆಯಲ್ಲಿ ರೀಲ್ಸ್ ಮಾಡ್ತಿದ್ಲು, ಮತ್ತು ಕೇವಲ ಒಂದು ವೈರಲ್ ರೀಲ್ ಅವಳ ಜೀವನಾನೇ ಬದಲಾಯಿಸಿತು. ಹೌದು, ನಾನು ರಕ್ಷಿತಾ ಶೆಟ್ಟಿಯ ಸ್ಟೋರಿ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಫಾಲೋವರ್ಸ್ ಹೆಚ್ಚಾದಂತೆ ಬ್ರ್ಯಾಂಡ್ ಕೊಲ್ಯಾಬ್, ಇವೆಂಟ್ ಇನ್ವಿಟೇಷನ್, ಪಬ್ಲಿಕ್ ರಿಕಗ್ನಿಷನ್ ಕೂಡ ಬಂತು. ಈಗ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ ಆಗಿ ತನ್ನದೇ ಬ್ರ್ಯಾಂಡ್ ನಿರ್ಮಿಸಿಕೊಂಡಿದ್ದಾಳೆ. ಇದೇ ಡಂಬ್ ಅಂತ ಅನ್ಸ್ಕೊಳ್ಳೋ ಜನರ ಮತ್ತು ಇಂಡಿಯನ್ ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಜನರ ನಡುವಿನ ದೊಡ್ಡ ವ್ಯತ್ಯಾಸ. ನಾವು ಅದೇ ಗವರ್ಮೆಂಟ್ ಜಾಬ್ ಅಥವಾ ಒಳ್ಳೆ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಜಾಬ್ ಹುಡುಕೋದ್ರಲ್ಲಿ ಬ್ಯುಸಿ ಆಗ್ತೀವಿ ಮತ್ತು ಇಂಥ ವಿಷಯಗಳನ್ನ ಟ್ರೈಯೇ ಮಾಡಲ್ಲ. ರೀಸನ್ ನಂಬರ್ 5, ಡೆಫಿನೇಷನ್ ಆಫ್ ಇಂಟೆಲಿಜೆನ್ಸ್ ಇಸ್ ಫ್ಲಾಡ್. ನಮ್ಮ ಜನರ ಪ್ರಾಬ್ಲಮ್ ಏನ್ ಗೊತ್ತಾ, ನಮ್ಗೆ ಚಿಕ್ಕವ್ರು ಇದ್ದಾಗಿಂದ ಹೇಳ್ತಿರ್ತಾರೆ ನೀನು ಡಾಕ್ಟರ್ ಅಥವಾ ಇಂಜಿನಿಯರೇ ಆಗ್ಬೇಕು ಅಂತ. ಸೊ ನಾವು ಕೆಳಗಿನ ಮಟ್ಟದ ಕೆಲಸ ಮಾಡೋಕೆ ರೆಡಿನೇ ಇರಲ್ಲ. ಫಾರ್ ಎಕ್ಸಾಂಪಲ್, ಭಾರತದ 140 ಕೋಟಿ ಜನರಲ್ಲಿ ಬಹುತೇಕ ಜನರ ಸಂಜೆಯ ಮೊದಲ ಚಾಯ್ಸ್ ಏನಪ್ಪಾ ಅಂದ್ರೆ ಚಹಾ ಕುಡಿಯೋದು. ಚಹಾ ಇಲ್ಲದೆ ನಮ್ ಜನ ಇರಕ್ಕೆ ಆಗಲ್ಲ. ರಿಪೋರ್ಟ್ ಪ್ರಕಾರ 85% ಟೀ ಬಿಸ್ನೆಸಸ್ ಸ್ಮಾಲ್ ಟೀ ಸ್ಟಾಲ್ಸ್ ಓನರ್ಸ್ ಕೈಯಲ್ಲೇ ಇವೆ. ನಿಮ್ಮ ಏರಿಯಾದಲ್ಲಿ ಟೀ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೆಯುತ್ತೆ ಅಂತ ನಿಮ್ಗೆ ಗೊತ್ತು, ಆದ್ರೂ ನೀವು ಅದನ್ನ ಟ್ರೈ ಮಾಡಲ್ಲ. ಅದರ ಬದಲು ಕ್ಲರ್ಕ್ ಅಥವಾ ಸರ್ವಿಸ್ ಬೇಸ್ಡ್ ಗವರ್ಮೆಂಟ್ ಜಾಬ್ ತಯಾರಿಯಲ್ಲಿ ಬಿಸಿ ಆಗ್ತೀವಿ. ಯಾಕಂದ್ರೆ ಗವರ್ಮೆಂಟ್ ಜಾಬ್ ಅಂದ್ರೆ ಗವರ್ಮೆಂಟ್ ಜಾಬ್. ನಮ್ ಜನ ಗವರ್ಮೆಂಟ್ ಜಾಬ್ ನ ತುಂಬಾನೇ ಹೈಪ್ ಮಾಡಿಟ್ಟಿದ್ದಾರೆ. ಆದ್ರೆ ಈ ಸೈಕಾಲಜಿ ಟ್ರ್ಯಾಪ್ ಇಂದ ಹೊರಬಂದವರು ಅವರು ಈ ಬಿಸ್ನೆಸಸ್ ಮೂಲಕ ತುಂಬಾ ಹಣ ಅರ್ನ್ ಮಾಡ್ತಿದ್ದಾರೆ. ಸೊ ಈ ವಿಡಿಯೋ ಮೇನ್ ಪಾಯಿಂಟ್ ಏನಂದ್ರೆ, ನಿಮ್ಮಲ್ಲಿ ಧೈರ್ಯ ಇದ್ರೆ ನಿಮಗಿಂತ ಹೆಚ್ಚು ಇಂಟೆಲಿಜೆಂಟ್ ಜನರಿಗಿಂತ ನೀವು ಹೆಚ್ಚು ಹಣ ಗಳಿಸಬಹುದು. ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಾನು ಮತ್ತೆ ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್ ಅಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್.